ಈಗಾಗಲೇ ಎಲ್ಲರೂ ನೋಡಿರ್ತೀರಿ, ನೀಟ್ ರಿಸಲ್ಟ್ಸ್ ಆಲ್ರೆಡಿ ಗೌರ್ಮೆಂಟ್ ಬಿಟ್ಟಿದೆ. ಅದರಲ್ಲಿ ಎಷ್ಟೋ ಜನ ಸೆಲೆಕ್ಟ್ ಆಗದೇ ಇರ್ತೀರಿ, ಸ್ವಲ್ಪ ಜನ ಸೆಲೆಕ್ಟ್ ಆಗಿರ್ತೀರಿ. ಎಷ್ಟೋ ಜನ ತಂದೆ ತಾಯಿ ಅವರಿಗೆ, ಎಸ್ಪೆಷಲಿ ಮಿಡಿಲ್ ಕ್ಲಾಸ್ ತಂದೆ ತಾಯಿ ಅವರಿಗೆ ತಮ್ಮ ಮಕ್ಕಳನ್ನು ಡಾಕ್ಟರ್ ಮಾಡಬೇಕಂತ ತುಂಬಾ ಆಸೆ ಇರುತ್ತೆ. ಬಟ್ ನಮ್ಮ ಇಂಡಿಯಾದಲ್ಲಿ ಅದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಇರೋದೇ ಅತಿ ಕಮ್ಮಿ ಸೀಟ್, ಬಟ್ ತುಂಬಾ ಹೈ ಕಾಂಪಿಟೇಷನ್ ಇರುತ್ತೆ. ನಮ್ಮ ಇಂಡಿಯಾದಲ್ಲಿ 50,000 ಗೌರ್ಮೆಂಟ್ ಸೀಟ್ ಇದೆ, 70,000 ಪ್ರೈವೇಟ್ ಸೀಟ್ ಇದೆ. ನೀಟ್ ಎಕ್ಸಾಮ್ ಬರೆಯೋರು ವರ್ಷಕ್ಕೆ 22 ಲಕ್ಷ. ಅದರಲ್ಲಿ 50,000 ಜನ ಮಾತ್ರ ಗೌರ್ಮೆಂಟ್ ಸೀಟ್ಗೆ ನೀಟ್ ಥ್ರೂ ಸೆಲೆಕ್ಟ್ ಆಗ್ತಾರೆ. ಉಳಿಕಿರೋ 70,000 ಜನ ದುಡ್ಡು ಕೊಟ್ಟು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ MBBS ನ ಕಂಪ್ಲೀಟ್ ಮಾಡ್ತಾರೆ. ಆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಚಾರ್ಜ್ ಮಾಡೋದು 1 ರಿಂದ 1.5 ಕೋಟಿ. ಸ್ವಲ್ಪ ಕಾಲೇಜಲ್ಲಿ 2 ಕೋಟಿನೂ ಆಗ್ಬಹುದು. ಅದು ಡಿಪೆಂಡ್ಸ್ ಆನ್ ಕಾಲೇಜ್. 1 ಕೋಟಿ ಅನ್ನೋದು ಒಂದು ಮಿಡಿಲ್ ಕ್ಲಾಸ್ ತಂದೆಯವರಿಗೆ ತುಂಬಾ ಭಾರದ ವಿಷಯ. ಎಷ್ಟೋ ಜನ ಹುಡುಗರು ರಿಸಲ್ಟ್ ನೋಡಿದ್ಮೇಲೆ ಬೇರೆ ಬೇರೆ ಫೀಲ್ಡ್ಗೆ ಹೋಗ್ತಾರೆ. ಸ್ವಲ್ಪ ಜನ ಲಾಂಗ್ ಟರ್ಮ್ ತಗೊಂತಾರೆ, ಸ್ವಲ್ಪ ಜನ ಇಂಜಿನಿಯರಿಂಗ್ ಮಾಡ್ತಾರೆ. ಬಟ್ ಇಂಜಿನಿಯರಿಂಗ್ ಅನ್ನೋದು ಅವಾಗಿನ ತರ ಇವಾಗಿಲ್ಲ. ಒಂದು ಟೈಮಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಮತ್ತೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ತುಂಬಾ ವ್ಯಾಲ್ಯೂ ಇತ್ತು. ಆದ್ರೆ ಈಗ ನೋಡ್ತಿದ್ದೀರಿ, ಮೆಕ್ಯಾನಿಕಲ್ ಮತ್ತು ಸಿವಿಲ್, ಎಲೆಕ್ಟ್ರಿಕಲ್ ಆ ಬ್ರಾಂಚಸ್ ನ ಎಲ್ಲಾ ಕಾಲೇಜಲ್ಲಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದಕ್ಕೆ ಅಷ್ಟು ಡಿಮ್ಯಾಂಡ್ ಇಲ್ಲ ಮಾರ್ಕೆಟ್ ಅಲ್ಲಿ. ಈಗ ಕಂಪ್ಯೂಟರ್ ಸೈನ್ಸ್ ಮತ್ತೆ ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಗೆ ತುಂಬಾ ವ್ಯಾಲ್ಯೂ ಇದೆ. ಬಟ್ ಆದ್ರೂ ಎಷ್ಟೋ ಲೇ ಆಫ್ಸ್ ಗಳನ್ನು ನೋಡ್ತಾ ಇದೀವಿ ನಾವು ವರ್ಲ್ಡ್ ವೈಡ್. ಇಂಜಿನಿಯರಿಂಗ್ ಪತನ ಕೂಡ ಸ್ಟಾರ್ಟ್ ಆಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಅಡ್ವಾನ್ಸ್ ರೋಬೋಟಿಕ್ ಟೆಕ್ನಾಲಜಿಗಳಿಂದ ಎಷ್ಟೋ ಜನ ಇಂಜಿನಿಯರ್ಸ್ ಮಾಡೋ ಕೆಲಸ ಇವು ಒಂದು ಮಿಷಿನ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಇವನ್ನೆಲ್ಲ ತೆಗೆದಾಕ್ತಾ ಇದೆ. ಫ್ಯೂಚರ್ ಅಲ್ಲಿ ಇಂಜಿನಿಯರಿಂಗ್ಗೆ ಸ್ಕೋಪ್ ಅನ್ನೋದು ತುಂಬಾ ಕಡಿಮೆ. ನಮ್ಮ ಇಂಡಿಯಾದಲ್ಲಿ ಒಂದು ವರ್ಷಕ್ಕೆ 15 ಲಕ್ಷ ಜನ ಇಂಜಿನಿಯರ್ಸ್ ಗ್ರಾಜುಯೇಟ್ ಆಗ್ತಾರೆ. ಅದರಲ್ಲಿ 1 ಲಕ್ಷ ಜನಕ್ಕೆ ಮಾತ್ರ ಉದ್ಯೋಗ ಅವಕಾಶ ಸಿಗುತ್ತೆ. ಉಳಿಕಿರೋ ಜನ ಅವರು ಸ್ವಂತ ಬಿಸ್ನೆಸ್ ಮಾಡ್ಕೊಂತಾರೆ, ಇಲ್ಲ ಬೇರೆ ಬೇರೆ ಅದರಲ್ಲಿ ಸೆಟ್ಲ್ ಆಗ್ಬಿಡ್ತಾರೆ. ಇಂಡಿಯಾದಲ್ಲಿ ಡಾಕ್ಟರ್ ಫೀಲ್ಡ್ಗೆ ಇರೋ ಡಿಮ್ಯಾಂಡ್ ಏನಿದೆ ಅಲ್ಲ, ಬೇರೆ ಯಾವ ಫೀಲ್ಡ್ಗೂ ಇಲ್ಲ. ಇಂಜಿನಿಯರಿಂಗ್ಗೆ ಸ್ಕೋಪ್ ಇಲ್ಲ ಅಂತೀರಿ, ಡಾಕ್ಟರ್ಗೆ ಖರ್ಚು ಜಾಸ್ತಿ ಅಂತೀರಿ, ಮತ್ತೆ ಏನ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ? ಅಂದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಡಾಕ್ಟರ್ಗೆ ಮಾತ್ರ ಯಾವತ್ತೂ ಒಂದು ಎವರ್ಗ್ರೀನ್ ಫೀಲ್ಡ್ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ಡಾಕ್ಟರ್ಸ್ ಅನ್ನೋದು ತುಂಬಾ ಬೇಕಾಗಿದ್ದಾರೆ. ನಮ್ಮ ಇಂಡಿಯಾದಲ್ಲಿ ಇರೋದು 1.4 ಬಿಲಿಯನ್ ಪಾಪ್ಯುಲೇಷನ್. ಅದಕ್ಕೆ ಬೇಕಾಗಿರೋ ಡಾಕ್ಟರ್ಸ್ ಮಾತ್ರ ತುಂಬಾ ಬೇಕಿದೆ. ನಮ್ಮ ಹೆಲ್ತ್ ಸಿಸ್ಟಮ್ ಎಲ್ರಿಗೂ ಗೊತ್ತಿದೆ. ನಿಮ್ಮ MBBS ಕನಸನ್ನು ನೆನ್ಸ್ ಮಾಡೋದಕ್ಕೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೃಷ್ಣ ಓವರ್ಸೀಸ್ ಕನ್ಸಲ್ಟೆನ್ಸಿ ಅನ್ನೋದು ಓಪನ್ ಮಾಡಿದ್ದಾರೆ. ಈಗ ಇವರ ಟೀಮ್ ಒಂದು ರಷ್ಯಾದಲ್ಲಿದೆ, ಮತ್ತೆ ಇನ್ನೊಂದು ಇಂಡಿಯಾದಲ್ಲಿದೆ. ಇವರು ನಿಮ್ಮ ಮಕ್ಕಳನ್ನು MBBS ಮಾಡಿಸಿ ಡಾಕ್ಟರ್ ಮಾಡಿಸೋ ಕನಸನ್ನು ನೆನ್ಸ್ ಮಾಡ್ತಾರೆ. ಇವರು 25 ಲಕ್ಷದಿಂದ 30 ಲಕ್ಷ ಒಳಗಡೆ ನಿಮ್ಮ ಮಕ್ಕಳನ್ನು MBBS ಮಾಡಿಸ್ತಾರೆ. ಅದು ರಷ್ಯಾದಲ್ಲಿ. ಅದು ಟಾಪ್ ಕಾಲೇಜ್, ಟಾಪ್ ಯೂನಿವರ್ಸಿಟೀಸ್, ಟಾಪ್ ಲೆಕ್ಚರ್ಸ್, ಹೈ ಕ್ವಾಲಿಟಿ ಎಜುಕೇಶನ್ ಅನ್ನು ಕೊಡಿಸಿ ನಿಮ್ಮ ಮಕ್ಕಳನ್ನು ಡಾಕ್ಟರ್ ಮಾಡಿಸ್ತಾರೆ. 4 ರಿಂದ 5 ಲಕ್ಷ ನೀವು ಪೇ ಮಾಡಿದ್ರೆ ಸಾಕು. ಅದರಲ್ಲಿ ಕಾಲೇಜ್ ಫೀಸ್, ಹೆಲ್ತ್ ಇನ್ಶೂರೆನ್ಸ್, ಮೆಡಿಕಲ್ ಚೆಕ್ಅಪ್, ವೀಸಾ ರಿನ್ಯೂವಲ್, ಫುಡ್, ಬೆಡ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಓನ್ಲಿ 4 to 5 lakhs per year. ಮಕ್ಕಳಿಗೆ ಎಲ್ಲಾ ತರ ಗೈಡೆನ್ಸ್ ಕೊಡ್ತಾರೆ, ಯಾವ ತರ ಓದಬೇಕು, ಯಾವ ತರ ಕ್ಲಿಯರ್ ಮಾಡಬೇಕು ಅಂತ. ನಿಮ್ಗೆ ಎಜುಕೇಶನ್ ಲೋನ್ ಫೆಸಿಲಿಟಿನೂ ಇವರು ಅವೈಲೇಬಲ್ ಅಲ್ಲಿ ಮಾಡಿಸ್ಕೊಡ್ತಾರೆ. ಅದರಿಂದ ನಿಮ್ಗೆ ಯಾವುದೇ ತರ ಭಾರ ಇರ್ಲಾರ್ದ ನಿಮ್ಮ ಮಗಳನ್ನು MBBS ಮಾಡಿಸಬಹುದು, ಎಲ್ಲ ಎಜುಕೇಶನ್ ಲೋನ್ ತಗೊಂಡು. ಇವರು ಇಂಡಿಯಾದಿಂದ ಸೇಫ್ ಆಗಿ ನಿಮ್ಮ ಮಕ್ಕಳನ್ನ ತಗೊಂಡು ನಿಮ್ಮ ಮಕ್ಕಳನ್ನು ಸೇಫ್ ಆಗಿ ರಷ್ಯಾದಲ್ಲಿ ಕಾಲೇಜಲ್ಲಿ ಜಾಯಿನ್ ಮಾಡಿಸಿ ಅವ್ರಿಗೆ ಎಲ್ಲಾ ಪ್ರೋಸೆಸ್ ನ ಕಂಪ್ಲೀಟ್ ಮಾಡಿಸ್ತಾರೆ. ಯಾಕಂದ್ರೆ ಇವ್ರ ಟೀಮ್ ರಷ್ಯಾದಲ್ಲಿ ಆಲ್ರೆಡಿ ಇದ್ದಾರೆ. ಇವರು ಇದೇ ವರ್ಷ ಮೊದಲ ಬಾರಿಗೆ ಇವರು ಕನ್ಸಲ್ಟೆನ್ಸಿಯನ್ನು ಓಪನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವರು ಯಾವುದೇ ತರ ಫೀಸ್ ಚಾರ್ಜ್ ಮಾಡ್ತಾ ಇಲ್ಲ. ಇದು ನಿಮ್ಗೆ ಸುವರ್ಣ ಅವಕಾಶ. ಯಾಕಂದ್ರೆ ಬೇರೆ ಕನ್ಸಲ್ಟೆನ್ಸಿ ಅವರು ಲಕ್ಷಾನ್ಗಟ್ಲೆ 4 ಲಕ್ಷ 5 ಲಕ್ಷ ತಗೊಂತಾರೆ ನಿಮ್ಮ ಮಕ್ಕಳನ್ನು ರಷ್ಯಾಗೆ ತಲುಪಿಸಲಿಕ್ಕೆ. ಆದ್ರೆ ಇವ್ರು ಯಾವುದೇ ತರ ಫೀಸ್ ಚಾರ್ಜ್ ಮಾಡ್ತಾ ಇಲ್ಲ. ಜಸ್ಟ್ ನಿಮ್ಮ ಅಪ್ಲಿಕೇಶನ್ಗೋಸ್ಕರ ಆಗಿರೋ ಫೀಸ್ ನ ಮಾತ್ರ ಇವ್ರು ಚಾರ್ಜ್ ಮಾಡ್ತಾ ಇದ್ದಾರೆ. ಅದನ್ನು ನೀವು ನಮ್ಮಿಂದ ಕಾಂಟ್ಯಾಕ್ಟ್ ಆಗಿ ಹೋದ್ರೆ ನಿಮ್ಗೆ 5% to 10% ಡಿಸ್ಕೌಂಟ್ ಸಿಗುತ್ತೆ ಅಪ್ಲಿಕೇಶನ್ ಫೀಸ್ ಮೇಲೆ. ಅದು ಮಿನಿಮಲ್ ಆಗಿರುತ್ತೆ. ಮತ್ತೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಫಾರಿನ್ ಹೋಗ್ಬೇಕು ಅಂತ ಅನ್ಕೊಂಡ್ರೆ ಅವ್ರಿಗೋಸ್ಕರ ಇವರು MEA ಅಪೋಸ್ಟೈಲ್ ಅಂದ್ರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಪೋಸ್ಟೈಲ್ ಮಾಡಿಸ್ಕೊಡ್ತಾರೆ. ಮತ್ತೆ ಸರ್ಟಿಫಿಕೇಟ್ಸ್ ನ ಟ್ರಾನ್ಸ್ಲೇಟ್ ಮಾಡ್ತಾರೆ ಯಾವುದೇ ಲ್ಯಾಂಗ್ವೇಜ್ ಆದ್ರೂ. ಅದನ್ನು ಮಿನಿಮಲ್ ಫೀಸ್ ಅಲ್ಲಿ ಮಾಡಿಸ್ತಾರೆ. ಡಿಟೇಲ್ ಇನ್ಫಾರ್ಮೇಶನ್ಗೋಸ್ಕರ ಕೆಳಗೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಮತ್ತೆ ನಿಮ್ಮ ಎಲ್ಲ ಡೌಟ್ಸ್ ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ. ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ.